ವೀಕ್ಷಕರೇ ನೋಡ್ತಾ ಇದ್ದೀರಾ. ಸೊ ಪ್ರತಿಯೊಂದು ಸರಿ ಫ್ರೇಮ್ ಚೇಂಜ್ ಆಗಲು ಕೂಡ ಬೇರೆ ಬೇರೆ ಕ್ಯಾರೆಕ್ಟರ್ಗಳು ಇನ್ವಾಲ್ವ್ ಆಗ್ತಾ ಇದೆ. ಎರಡು ಕ್ಯಾರೆಕ್ಟರ್ ಮಾತ್ರ ಹಂಗೆ ಇದೆ, ಪಕ್ಕದಲ್ಲಿರೋ ಕ್ಯಾರೆಕ್ಟರ್ಗಳು ಚೇಂಜ್ ಆಗ್ತಾ ಅಲ್ಲ, ಇದು ಚೇಂಜ್ ಆದರೆ ಕಷ್ಟ ಆಗುತ್ತೆ. ಇಡೀ ಸಿನಿಮಾದ ಆಯಾಮ ಚೇಂಜ್ ಮಾಡೋದು RR ಮತ್ತು ಮ್ಯೂಸಿಕ್ ಅಂದ್ರೂ ಕೂಡ ತಪ್ಪಾಗಲ್ಲ. ಸೊ ಆ ನಿಟ್ಟಿನಲ್ಲಿ ಅದ್ಭುತವಾದಂಥ ಒಂದು ಮ್ಯೂಸಿಕ್ಕು, ಅದ್ಭುತವಾದಂಥ ಒಂದು ಲಿರಿಕ್ಸನ್ನು ಇಡೀ ಸಿನಿಮಾ ಇನ್ನೊಂದು ಲೆವೆಲಿಗೆ ತೊಗೊಂಡೋಗಿದ್ದಾನೆ ಅಂದರೆ ಅದಕ್ಕೆ ಜಿತಿನ್ ಕಾರಣ. ಸೊ ನಾನು ಹೊಸಬ ಅಥವಾ ಹೊಸ ಮ್ಯೂಸಿಕ್ ಡೈರೆಕ್ಟರ್ ಅಂತ ಹೇಳೋದಕ್ಕೆ ಇಷ್ಟನೇ ಪಡಲ್ಲ. ಈ ಸಿನಿಮಾ ನೋಡಿದ್ಮೇಲೆ ಹಿ ಹ್ಯಾಸ್ ಅ ಬ್ರೈಟ್ ಫ್ಯೂಚರ್. ಕನ್ನಡದಲ್ಲಿ ಅವನು ಇನ್ನೊಬ್ಬ ನನ್ನ ಗೆಳೆಯ ಅಜನೀಶ್ ಲೋಕನಾಥ್ ಥರ ಪ್ಯಾರಲಲ್ ಆಗಿ ಇನ್ನೊಬ್ಬ ಅದ್ಭುತ ಮ್ಯೂಸಿಕ್ ಡೈರೆಕ್ಟರ್ ಬಂದು ನಿಂತ್ಕೋತಾನೆ ಅನ್ನೋ ಅಷ್ಟು ಭರವಸೆ ಅಂತೂ ನನಗೆ ಬಂದಿದೆ ಈ ಸಿನಿಮಾದ ಮೂಲಕ. ಆ್ಯಂಡ್ ಈ ಸಿನಿಮಾದ ಲಿರಿಕ್ಸ್ ರೈಟರ್ ಮನ್ವರ್ಷಿ ನನಗೆ ಫಸ್ಟ್ ಟೈಮ್ ಆ ಲಿರಿಕ್ಸ್ ಕೇಳಿದಾಗ ನಾನೇ ಕಣ್ಣಲ್ಲಿ ನೀರಾಕಿದ್ದೆ. ಎಷ್ಟು ಸತ್ಯ ಅಲ್ವಾ, ಎಷ್ಟು ನಿಜ ಅಲ್ವಾ ಅಂತ. ಅದಾದಮೇಲೆ ಲೋಕಿ ಕೇಳಿದೆ. ಅದಾದಮೇಲೆ ಇವರು ಯಾವತ್ತೂ ಮಾತಾಡ್ತಾ ಹೇಳಿದ್ರು, ಅಂದರೆ ಹಾಡು ಬರೆಯೋಕ್ಕಿಂತ ಮುಂಚೆ ನಮ್ಮನೇಲೆ ಆ ಥರದ ಘಟನೆ ಆಗಿತ್ತು, ಬ್ಯಾಕ್ ಟು ಬ್ಯಾಕ್ ಆಗಿತ್ತು. ಅದೇ ಟೈಮಿಗೆ ನನಗೆ ಈ ಲಿರಿಕ್ಸ್ ಬರೆಯೋಕ್ಕೆ ಬಂತು. ಸೊ ನಾನು ಅದನ್ನು ಬರೆದೆ ಅಂತ. ಅಂದರೆ ಒಬ್ಬ ಮನುಷ್ಯನ ಒಳಗಡೆ ಎಷ್ಟು ಕಟ್ಟು ಸತ್ಯ ಅಲ್ವಾ ಅದು, ಅದನ್ನು ಹೇಳೋಕ್ಕೆ ಯಾರೂ ಇಷ್ಟಪಡಲ್ಲ. ಅಂದರೆ ನನಗೆ ತುಂಬ ಇಷ್ಟವಾದ ಲೈನ್ ಏನು ಅಂದರೆ, ಸಾವಿಲ್ಲದ ಮನೆಯಲ್ಲಿದೆ ಹುಡುಕಿ ಕೊಡಿ ಅಂತಾರೆ. ಚಾನ್ಸೇ ಇಲ್ವಲ್ಲ ಅಂತ ಒಂದು ಸೆಕೆಂಡ್ ಕೂತ್ಕೊಂಡು ಯೋಚನೆ ಮಾಡೋದು. ಹೌದಲ್ವ, ಎಷ್ಟು ಸತ್ಯ ಇದು, ಯಾರಿಗೂ ಗೊತ್ತಿಲ್ಲ. ಹೌದು, ಯಾರೂ ಹೇಳಲಿಲ್ಲ ಇದು, ಬಟ್ ಎಲ್ರಿಗೂ ಗೊತ್ತಿರೋಂಥ ಸತ್ಯ. ಇನ್ಫ್ಯಾಕ್ಟ್ ಆ ಲೈನ್ನ ಚೇಂಜ್ ಮಾಡೋಣ ಅಂತೇಳಿ ನಾವು ಮ್ಯೂಸಿಕ್ ಡೈರೆಕ್ಟ್ರು ಡಿಸ್ಕಷನ್ ಮಾಡಿದ್ವಿ ಸರ್ ಆ ಟೈಮಲ್ಲಿ. ಬಟ್ ಅದು ಫೈನಲಿ ಅದೇ ಲೈನ್ನ ಇಟ್ಕೊಂಡು ಅದು ಉಳಿಸ್ಕೊಳತ್ತೆ. ಯಾವ್ದು ಉಳ್ಕೋಬೇಕು ಅದು ಉಳಿಸ್ಕೊಳತ್ತೆ. ಸಿನಿಮಾನೂ ಅಷ್ಟೇ, ನಿಮ್ಗೆ ಯಾರು ಟೆಕ್ನಿಷಿಯನ್ಸ್ ಒಳಗೆ ಬರಬೇಕು ಅಥವಾ ಯಾರು ಆ್ಯಕ್ಟರ್ಗಳು ಒಳಗೆ ಬರಬೇಕು, ಆ ಸಿನಿಮಾ ಹೆಂಗೆ ಮೂಡ್ ಬರಬೇಕು ಅನ್ನೋದು ಆ ಸಿನಿಮಾನೇ ಶೇಪ್ ಅಪ್ ಮಾಡ್ಕೊಳ್ಳುತ್ತೆ 100%. ಸೊ ಆ ನಿಟ್ಟಿನಲ್ಲಿ ಈ ಸಿನಿಮಾಗೆ ಆ ಲಿರಿಕ್ಸು, ನಿಮ್ಮ ಸಿಚುವೇಶನ್ನು, ನಿಮಗೆ ಆ ಲಿರಿಕ್ಸ್ ಬರೆಯೋಕ್ಕೆ ಬಂದಿದ್ದು. ಸೊ ಇದೆಲ್ಲ ಕಾಕತಾಳೀಯ ನೋಡಿದ್ರೆ ಅದು ಬರ್ಸ್ಕೋಬೇಕಾಗಿತ್ತು. ಈ ಸಿನಿಮಾ ಇವ್ರ ಹತ್ರನೇ ಹಾಡು ಬರ್ಸ್ಕೋಬೇಕಾಗಿತ್ತು, ಅದು ಬರ್ಸ್ಕೊಂಡಿದ್ದೆ. ಅಣ್ಣ, ನನಗೆ ಇನ್ನೊಂದು ತುಂಬ ಖುಷಿಯಾದ ವಿಚಾರ ಏನು ಅಂತಂದರೆ, ನಾನು ಪ್ರಮೋದ್ ಅಣ್ಣನ ಯಾವಾಗಲೇ ಮೀಟ್ ಮಾಡಿದ್ರು ಹೊಸಬರಿಗೆ ಉತ್ಸಾಹ ಕೊಡೋದ್ರಲ್ಲಿ ನಂಬರ್ 1 ಯಾವಾಗಲೂ ಇರ್ತೀಯಣ್ಣ. ಅದಷ್ಟು ನಾಟಕಗಳನ್ನ ಮಾಡಿದ್ಯಾ, ಅಷ್ಟು ಸಿನಿಮಾಗಳನ್ನ ಮಾಡಿದ್ಯಾ. ಅದ್ರ ಜೊತೆಗೆ ಈ ಹೊಸ ತಂಡದ ಜೊತೆ ಕೆಲಸ ಮಾಡೋ ಅನುಭವ, ಅದರಲ್ಲಿ ಎಸ್ಪೆಷಲಿ ಮ್ಯೂಸಿಕ್ ಆಗಲಿ, ಈ ಲಿರಿಕ್ಸ್ ಆಗಲಿ, ಇದ್ರ ಬಗ್ಗೆ ಅಲ್ಲ. ಅಂದರೆ ನನಗೆ ಹೊಸಬ್ರ ಜೊತೆ ಕೆಲಸ ಮಾಡೋಕ್ಕೆ ತುಂಬ ಇಂಟ್ರೆಸ್ಟ್. ಏನಕ್ಕೆ ಅಂದರೆ, ನನಗೆ ಅವರಿಂದ ಕಲಿಯೋಕ್ಕೆ ಸುಮಾರು ಸಿಗುತ್ತೆ. ನಾನು ಕಲ್ತಿರೋದು ಓಕೆ, ನನಗೆ ನನ್ನ ಹತ್ರ ಇರೋ ಏನೋ ಒಂದು ಚೂರು ನಾಲೆಜನ್ನು ನಾವು ಅವ್ರಿಗೆ ಶೇರ್ ಮಾಡ್ಬೋದು. ಬಟ್ ಅವರಿಂದ ಕಲಿಯೋಕ್ಕೆ ತುಂಬ ಸಿಗುತ್ತೆ. ಆ್ಯಂಡ್ ಇವತ್ತಿನ ಜನ್ರೇಷನ್ ಜೊತೆ ನಾವು ಇರೋದಿದೆಯಲ್ಲ, ಅದು ಯಾವಾಗಲೂ ಒಂಥರ ಸಾಫ್ಟ್ವೇರ್ ಅಪ್ಡೇಟ್ ಮಾಡಬೇಕು. ಸೊ ಆ ಜನ್ರೇಷನ್ ಜೊತೆ ಇರಬೇಕು ನಾವು. ನೆಕ್ಸ್ಟ್ ಜನ್ರೇಷನ್ ಏನು ಬರುತ್ತೆ ಅವ್ರ ಜೊತೆ ನಾವು ಇರಬೇಕು. ಅವಾಗಲೇ ನಮ್ಮ ಮೈಂಡು ಕೂಡ ಅಪ್ಡೇಟ್ ಆಗ್ತಾವೆ. ಇಲ್ಲಾಂದರೆ ನಾವು ಅದೇ ಹಳೆ ಪ್ಯಾಟ್ರನ್ ಆಫ್ ಫಿಲಮ್ ಮೇಕಿಂಗಲ್ಲಿ ನಾವು ಓಲ್ಡ್ ಆಗಿಬಿಡ್ತೀವಿ. ಸೊ ನನಗೆ ಅದಕ್ಕೆ ಎಸ್ಪೆಷಲಿ ಮ್ಯೂಸಿಕ್ ಡೈರೆಕ್ಟರ್ ಬಗ್ಗೆ ನಾನು ಹೇಳಿದ್ರೆ, ಸುಮಾರು ಅದಕ್ಕೆ 2-3 ಟ್ಯೂನ್ಸ್ ಬಂದಿತ್ತು. ಅದರಲ್ಲಿ ಯಾವುದೋ ಒಂದು 2 ಟ್ಯೂನ್ ಇಷ್ಟ ಆಯಿತು, 1 ಟ್ಯೂನ್ ಏನೋ ಇಷ್ಟ ಆಗಲಿಲ್ಲ ಅಂದಾಗ ಇಮಿಡಿಯೇಟಾಗಿ ಇನ್ನೊಂದು ಮಾಡುವಂಥ ಹುಮ್ಮಸ್ ಇರುತ್ತಲ್ಲ, ಅದು ಹೊಸಬ್ರ ಹತ್ರ ಮಾತ್ರ ಇರುತ್ತೆ. ಅದೇ ನೀವು ಹಳಬ್ರ ಹತ್ರ ಕೇಳಿದ್ರೆ ಅದೇ ಚೆನ್ನಾಗಿದೆಯಲ್ಲ, ಯಾಕೆ ಇನ್ನೊಂದು ಚೇಂಜ್ ಮಾಡಬೇಕು, ಅದಕ್ಕೆ ಒಂದು ಲಿರಿಕ್ಸ್ ಬರ್ಸಿ ನೋಡಿ, ಅದಕ್ಕೆ ಇನ್ನೊಂದು ಸರಿ ಹಾಡಿಸ್ ನೋಡಿ, ಅದೇ ಚೆನ್ನಾಗಿದೆ ಅಂತ ಅದನ್ನೇ ಪುಷ್ ಮಾಡ್ತಾರೆ, ಅದನ್ನೇ ಪ್ರಮೋಟ್ ಮಾಡ್ತಾರೆ. ಬಿಟ್ಟರೆ ಇನ್ನೊಂದು ಮ್ಯೂಸಿಕ್ ಮಾಡೋದಕ್ಕೆ ಒಪ್ಪಲ್ಲ. ಬಟ್ ಹೊಸಬ್ರ ಜೊತೆ ಹಂಗಲ್ಲ, ನಿಮ್ಗೆ ಒಂದು ಇಷ್ಟ ಆಗಿಲ್ವಾ, ಇನ್ನೊಂದು 4 ಆಪ್ಷನ್ಸ್ ಕೊಡ್ತೀವಿ. ಸೊ ಆ ಥರದ್ದು ವೈಬ್ಸಲ್ಲಿ ನಾನು ಹೊಸಬ್ರ ಜೊತೆ ಕೆಲಸ ಮಾಡೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಪ್ರೋತ್ಸಾಹ ಕೊಡೋದು ಅಂತಾರೆ, ಯಾರು ಬೆಳೆಸೋದಕ್ಕಾಗಲ್ಲ. ಇಲ್ಲಿ ನಿಮ್ಮ ಶ್ರಮ, ನಿಮ್ಮ ಡೆಡಿಕೇಶನ್ ಎಷ್ಟಿರುತ್ತೆ ಅಷ್ಟರ ಮಟ್ಟಿಗೆ ನೀವು ಸಕ್ಸಸ್ ಆಗ್ತಾ ಇವನ್ ಟ್ಯಾಲೆಂಟು. ಅದೇ ಎಕ್ಸಾಕ್ಟ್ಲಿ, ನಿಮ್ಮ ಟ್ಯಾಲೆಂಟು, ನಿಮ್ಮ ಡೆಡಿಕೇಶನ್ ಎಷ್ಟಿರುತ್ತೆ ನೀವು ಅಷ್ಟು ಸಕ್ಸಸ್ ಆಗ್ತಾ ಹೋಗ್ತೀರ. ಇಲ್ಲಿ ಯಾರೋ ಬಂದು ಪ್ರಮೋದ್ ಚೇಟ್ರು ನನ್ನನ್ನು ಬೆಳೆಸಿದ್ರು, ಇನ್ನೊಬ್ರು ಯಾರೋ ನನ್ನನ್ನು ಬೆಳೆಸಿದ್ರು, ಅಥವಾ ಯಾರೋ ನನ್ನನ್ನು ತುಳಿದ್ರು, ಇದು ಯಾವುದೂ ಸಾಧ್ಯ ಇಲ್ಲ. ಎಲ್ಲ ನಿಮ್ಮ ಕೈಲೇ ಇದೆ. ನೀವು ಬೆಳೀರಿ, ನೀವೇ ಉದ್ಧಾರ ಆಗಿ ಕೆಲಸ. ಸೊ ಹೇಗೆ ಅನ್ನಿಸ್ತದೆ ಸರ್, ಸಿನಿಮಾ ರಿಲೀಸ್ ಆಗಿದೆ, ಫಸ್ಟ್ ಡೇ ಫಸ್ಟ್ ಶೋ, ಅಣ್ಣನ ಪ್ರಾಜೆಕ್ಟ್ ಮಾಡಿದ್ದು ಎಷ್ಟು ಖುಷಿ ಕೊಟ್ಟಿದೆ ನಿಮಗೆ? ಪ್ರಮೋದ್ ಅಣ್ಣನ ಜೊತೆ ಇದು ನಂದು 2ನೇ ಸಿನಿಮಾ. ಅವ್ರಿಗೆ ಗೊತ್ತಿದೆಯೋ ಗೊತ್ತಿಲ್ಲ, ಫಸ್ಟ್ ನಾನು ಅವ್ರದ್ದು ನನ್ನ ಪ್ರಕಾರ ಅನ್ನೋ ಒಂದು ಸಿನಿಮಾಗೆ ನಾನು ಡೈಲಾಗ್ಸ್ ಬರೆದಿದ್ದೆ. ಬಟ್ ಈ ಜಲಂಧರ ನನಗೆ ತುಂಬ ಸ್ಪೆಷಲ್ ಸಿನಿಮಾ. ಯಾಕಪ್ಪ ಅಂತಂದರೆ ಇವರು ಅಭಿನಯಿಸಿರುವಂಥ ಸಿನಿಮಾಗಳನ್ನು ನಾನು ಯಾವುದೂ ಬಿಟ್ಟಿಲ್ಲ, ಎಲ್ಲ ನೋಡ್ಕೊತಾನೆ ಬಂದಿದ್ದೀನಿ. ಅದರಲ್ಲಿ ಅವರು ಆ್ಯಕ್ಟಿಂಗು ಅದನ್ನು ನೋಡಿದಾಗ ನಾನು ಈ ಥರ ಒಂದು ಹೀರೋಗೆ ನಾನು ಸಾಂಗ್ ಬರೀಬೇಕಲ್ಲ, ಅದು ಪ್ರತಿಯೊಬ್ಬ ಲಿರಿಕ್ ರೈಟ್ರಿಗೂ ಇದ್ದೇ ಇರುತ್ತೆ. ಸೊ ನನಗೂ ಒಂದು ಕನಸಿತ್ತು, ಫ್ರಮ್ ಉಳಿದವರು ಕಂಡಂತೆ, ಫ್ರಮ್ ಕಿರಿಕ್ ಪಾರ್ಟಿ, ಅಲ್ಲಿಂದನೂ ಕೂಡ ನಾನು ಫಾಲೋ ಮಾಡ್ತಾಯಿದ್ದೆ. ಬಟ್ ಯಾವಾಗ ನನಗೆ ಲೋಕಿಯವರು ಆಗಲಿ, ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಆಗಲಿ ಈ ಒಂದು ಆಪರ್ಚುನಿಟಿ ಕೊಟ್ಟರು, ನನಗೊಂಥರ ಖುಷಿ ಆಗ್ಬಿಡ್ತು. ಏನಪ್ಪ, ನನ್ನ ಡ್ರೀಮ್ ಕಮ್ ಟ್ರೂ ಅನ್ನೋ ಒಂದು ಮೂಮೆಂಟ್ ಅದು. ಪ್ರಮೋದ್ ಅಣ್ಣಗೆ ಒಂದು ಸಾಂಗ್ ಬರೆಯುವಂಥ ಅವಕಾಶ ಸಿಗ್ತಲ್ಲ ನನಗೆ. ಸೊ
ತುಂಬ ಖುಷಿಯಿಂದ ಬರುತ್ತೆ. ಆಮೇಲೆ ಅದರಿಂದ ಹಿಂದೆ ನೋವಿನ ಕತೆ ಇದ್ದರೂ ಕೂಡ ಒಂದು ತುಂಬ ಇಷ್ಟಪಟ್ಟು ಬರೆದಂಥ ಒಂದು ಸಾಂಗ್. ಆ್ಯಕ್ಚುಲಿ ಹೇಳಬೇಕು ಅದು ಸತ್ಯ ಇದೆ ಅಲ್ಲಿ ಲೈನ್ಸ್. ಹೌದಣ್ಣ. ಅಣ್ಣ ಅದು ಒಂದು ಹೀರೋ ಮೇಲಿಲ್ಲ ಸಾಂಗ್, ಅದು ಎಲ್ಲ ಸತ್ಯದ ಮೇಲೆ ಇರುವಂಥ ಸಾಂಗ್. ಅದು ಕೇಳಿದಾಗ ನನಗೂ ಅನ್ನಿಸ್ತಾ ಏನ್ರು ಈ ಥರ ಒಂದು ಸಾಂಗ್ ಅದ್ಭುತವಾಗಿದೆಯಲ್ಲ ಸಾಂಗ್. ನನಗೆ ತುಂಬ ಜನ ಹೇಳಿದ್ರು ಅಂದರೆ ಫಸ್ಟ್ ಸಾಂಗ್ಗೆ ಸಾವಿನ ಬಗ್ಗೆ ಬಿಡ್ತಾ ಇದ್ದೀರಾ, ಯಾಕೆ ಬೇರೆ ಯಾವ್ದಾದ್ರು ರೊಮ್ಯಾಂಟಿಕ್ ಸಾಂಗ್ ಬಿಡ್ಬೋದಲ್ಲ ಅಂತ ನಾನು ಹೇಳಿದೆ. ಅದು ಸಾವಿನ ಸಾಂಗ್ ಅಂತ ಯಾಕೆ ತಗೋತೀಯ, ಅದು ಫ್ಯಾಕ್ಟ್ ಹೇಳ್ತಾ ಇದೆ. ಅಂದರೆ ಮನುಷ್ಯನ ನಿಜಾಂಶವನ್ನು ಹೇಳ್ತಾ ಇರೋಂಥ ಸಾಂಗ್. ನೆಗೆಟಿವ್ ಆಗಿ ಯಾಕೆ ತಗೋತೀಯ, ಅದನ್ನು ಪಾಸಿಟಿವ್ ಆಗಿ ತಗೋತೀಯ. ಎಲ್ಲರೂ ಹೋಗೋದು ಮಣ್ಣಿಗೆನೆ ಅಲ್ವಾ, ಯಾರ ಮನೆಯಲ್ಲೂ ಸಾವಿಲ್ಲದೆ ಇರೋವಂಥದ್ದು ಇಲ್ಲವೇ ಇಲ್ಲ. ಸೊ ಹಾಗಾಗಿ ಅದನ್ನು ಪಾಸಿಟಿವ್ ಆಗಿ ತಗೊಳ್ಳಿ. ಬದುಕಿರೋ ತನಕ ಏನು ಮಾಡ್ತೀವಿ ಅನ್ನೋದನ್ನು ತಗೊಳ್ಳೋಣ. ಯಾಕೆ ಸತ್ತ ಮೇಲೆ ಬಂದಿದೆ ಹಾಡು, ಸಾಯೋದ್ರ ಬಗ್ಗೆ ಬಂದಿದೆ, ಬದುಕಿದಾಗ ನೀ ಏನು ಮಾಡಿದೆ ಅನ್ನೋದ್ರ ಬಗ್ಗೆ, ಸಾವಿನ ಬಗ್ಗೆ ಹಾಡನ್ನು ಆ ಥರ ಪಾಸಿಟಿವ್ ಅಪ್ರೋಚನ್ನು ತಗೊಳ್ಳಿ ಅಂತ. ನೀವು ಹೇಳ್ದಂಗೆ ಅಣ್ಣ, ನಾನು ಈ ಸಾಂಗ್ ರಿಲೀಸ್ ಆದ ತಕ್ಷಣ ನನ್ನ ಗ್ರೂಪ್ಗಳಲ್ಲಿ ಎಲ್ಲರಿಗೂ ಸಾಂಗ್ ಸೆಂಡ್ ಮಾಡಿದ್ದೆ. ಅವ್ರು ಬೆಳಿಗ್ಗೆನೇ ಈ ಸಾಂಗ್ನ ಸ್ಟೇಟಸ್ ಇಟ್ಟಿದ್ರು. ಅಂದರೆ ಅವ್ರಿಗೆ ಅದು ಸಾವಿನ ಸಾಂಗ್ ಅನ್ನೋದು ಮೈಂಡ್ ಸೆಟ್ ಇಲ್ಲ, ಅದರಲ್ಲಿ ಏನೋ ಒಂದು ವಿಶೇಷತೆ ಇದೆ. ಅದನ್ನು ನಾನೇ ಹೇಳಿದ್ನಲ್ಲ, ಅಂದರೆ ನಿಮಗೆ ಕಂಪ್ಲೀಟ್ ಸತ್ಯವನ್ನು ಹೇಳ್ತಾ ಇದೆ ಸಾಂಗ್. ಅಲ್ಲೇನು ಮುಚ್ಚಿಟ್ಟಿರುವಂಥದ್ದಲ್ಲ, ಯಾವುದೋ ಕಾಲ್ಪನಿಕ ಏನೋ ಒಂದು ಏನು ಹೇಳ್ಬೋದು, ರೊಮ್ಯಾಂಟಿಕ್ ಸಾಂಗಲ್ಲಿ ನಾವು ನೀನೇ ಚಿನ್ನ, ನೀನೇ ಬಂಗಾರ, ನೀನೇ ಮುದ್ದು ಅಂತ ಹೇಳ್ತೀವಿ. ಸತ್ಯವಾಗಲ್ಲ ಅದು, ನಿಜವಾಗ್ಲೂ ಅವಳು ಚಿನ್ನ ಆಗಕ್ಕೆ ಸಾಧ್ಯ. ಅದೇನಿದ್ರೆ ಅವಳು ಹೋಲಿಕೆ ಇಲ್ಲ, ಇಲ್ಲಿ ಸತ್ಯ ಇದೆ. ಅದು ನನಗೆ ಭಾಳ ಇಷ್ಟ ಆಗಿದೆ. ಆಮೇಲೆ ಜೀವನದಿ ಸಾಂಗ್ ಬರೆಯುವಾಗ್ಲೂ ಅಷ್ಟೇ, ತುಂಬ ಓಪನಿಂಗ್ ಸಾಂಗ್. ಅದು ಇವರೇನು ನಾನು ಈಗ ತಾನೇ ಅದು ಹೇಳಿದೆ, ಹೇಳಿದ್ವಿ. ನನಗೆ ಸಿನಿಮಾ ಓಪನಿಂಗಲ್ಲಿ ಬಂದಿರೋ ಸಾಂಗ್ ಮೇಲೆ ನನಗೆ ಗಮನನೇ ಹೋಗಿರಲಿಲ್ಲ. ಇವತ್ತು ಕೂತಾಗ ಅದ್ರ ಮೇಲೆ ಗಮನ ಹೋಯಿತು. ಬ್ಯೂಟಿಫುಲ್, ಅನದರ್ ಬ್ರಿಲಿಯಂಟ್ ವರ್ಕ್ ನಿಮ್ಮಿಬ್ಬರದು. ಅಣ್ಣ ಆಲ್ರೆಡಿ ಒಂದು ಫಸ್ಟ್ ಕಾಪಿ ನೋಡಿರ್ತೀಯಣ್ಣ, ಆದರೂ ಇವಾಗ ಅಷ್ಟು ಎಕ್ಸೈಟ್ಮೆಂಟ್ ಅಂದರೆ ಆಡಿಯನ್ಸ್ಗೆ ಇನ್ನೆಷ್ಟು ಕಿಕ್ ಕೊಟ್ಟಿರಲ್ಲ ಸಾಂಗ್. ನನಗೆ ಅದೇ ಅನಿಸ್ತಾ ಇರೋದು, ಅಂದರೆ ಮ್ಯೂಸಿಕ್ಕು ಲಿರಿಕ್ಸು ಇಷ್ಟು ಅದ್ಭುತವಾಗಿ ಬಂದಿದೆ ಅಂದರೆ ಈ ಸಿನಿಮಾ ಇನ್ನೊಂದು ಲೆವೆಲ್ಗೆ ಹೋಗಲೇಬೇಕು. ಅಕಸ್ಮಾತ್ ಏನಾದ್ರು ಹೋಗಲಿಲ್ಲ ಅಂದರೆ ಅದಕ್ಕೆಲ್ಲ ನಿಜ. ಯಾಕಂದರೆ ಇಷ್ಟು ಒಳ್ಳೆ ಮ್ಯೂಸಿಕ್ಕು, ಇಷ್ಟು ಒಳ್ಳೆ ಲಿರಿಕ್ಸನ್ನು ನೀವು ಮಿಸ್ ಮಾಡ್ಕೋತಾ ಇದ್ದೀರಾ. ಸೊ ಮಿಸ್ ಮಾಡ್ಕೋಬೇಡಿ, ಸೀದಾ ಥಿಯೇಟ್ರಿಗೆ ಬಂದು ನೋಡಿ. ಎಸ್, ಅದನ್ನು ಥಿಯೇಟ್ರಲ್ಲಿ ನೋಡೋ ಎಕ್ಸ್ಪೀರಿಯನ್ಸು ಅದು ಅಲ್ಟಿಮೇಟು. ಅಂದರೆ ನೀವು ಎಷ್ಟೇ OTT ಪ್ಲ್ಯಾಟ್ಫಾರ್ಮಲ್ಲಿ ನೋಡಿದ್ರು ಇವ್ರು ಪಟ್ಟಿರೋ ಕಷ್ಟ, ಈ ಸೌಂಡ್ ಎಫೆಕ್ಟ್ಸು, ಇದು ಯಾವುದೂ ನಿಮ್ಗೆ ಅಲ್ಲಿ ಸಿಗಲ್ಲ ಮನೇಲಿ. ಈ ಥಿಯೇಟ್ರಿಗೆ ಬಂದಾಗ ನನಗೇನೆ ಫಾರ್ ದ ಫಸ್ಟ್ ಟೈಮ್ ನಾನು ಥಿಯೇಟ್ರ್ ಒಳಗೆ ಕೂತ್ಕೊಂಡು ನೋಡಿದಾಗ ಈ ಮ್ಯೂಸಿಕನ್ನು, ಆ ಸರೌಂಡ್ಸು ಎಷ್ಟು ಅದ್ಭುತವಾಗಿ ಕೇಳಿಸ್ತಾ ಇತ್ತು ನನಗೆ. ಎಸ್ಪೆಷಲಿ ಸೆಕೆಂಡ್ ಹಾಫ್ ಆಫ್ ದ ಫಿಲ್ಮ್ ಇನ್ನೊಂದು ಪೀಕನ್ನು ತೊಗೊಂಡೋಗ್ತೀವಿ. ಸೆಕೆಂಡ್ ಹಾಫ್ ಅದು ಎಷ್ಟು ಫಾಸ್ಟ್ ಎಡಿಟಿಂಗ್ ಆಗಿದೆ, ಅಷ್ಟೇ ಅದ್ಭುತವಾಗಿ ಮ್ಯೂಸಿಕ್ ಅದನ್ನು ನೀಟಾಗಿ ಲಿಫ್ಟ್ ಮಾಡ್ಬಿಟ್ಟು ತಗೊಂಡಾಗ ಅಲ್ಲಿ ಇಟ್ಬಿಟ್ಟಿದೆ ಮೇಲ್ಗಡೆ. ಅಣ್ಣ ಇಂಗ್ಲೀಷ್ ಮೂವಿ ಥರ ಅಣ್ಣ, ಕರೆಕ್ಟಾಗಿ 2 ಅವರ್ ಡ್ಯೂರೇಷನ್. 2 ಅವರ್ಗೆ 5 ನಿಮಿಷ ಮುಂಚೆನೇ ಮುಗಿಸಿದೀವಿ ಹೊರತು ಮೇಲಂತೀವಿ. ಅದು ಟೈಟ್ಲ್ ಕಾರ್ಡ್ ಸೇರಿಸಿ ಹೌದು, ಅದ್ಭುತವಾಗಿದೆ. ಯಾರಿಗೂ ಬೋರ್ ಮಾಡಲ್ಲ. ಎಸ್ ಸರ್, ನೀವೇನು ಹೇಳ್ತೀರಾ ಪ್ರಮೋದ್ ಶೆಟ್ಟಿ ಸರ್ ಜೊತೆ ಕೆಲಸ ಮಾಡುವಂಥದ್ದು ಹೇಗಿತ್ತು? ಮ್ಯೂಸಿಕ್ ಮಾಡ್ಬೇಕಾದ್ರೆ ಎಷ್ಟು ಚಾಲೆಂಜಿಂಗ್ ಆಗಿತ್ತು ಇದು? ಫಸ್ಟ್ ಆಫ್ ಆಲ್ ಲೋಕಿ ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಪ್ರಮೋದ್ ಶೆಟ್ಟಿ ಅವರ ಮೂವಿ ಅಂದಮೇಲೆ ಐ ವಾಸ್ ಲೈಕ್ ವೆರಿ ತುಂಬ ಎಕ್ಸೈಟ್ ಆಗಿದ್ದೆ. ಆಮೇಲೆ ಕಾಯ್ತಾ ಇದೆ, ಲೈಕ್ ವಿಜುವಲ್ಸ್ ಬಂದಮೇಲೆ ಯಾವಾಗ ಬ್ಯಾಕ್ಗ್ರೌಂಡ್ ಸ್ಕೋರ್ ಸ್ಟಾರ್ಟ್ ಮಾಡೋದು ಅಂತ. ಸಾಂಗ್ಸ್ ಮಾಡಿಕೊಟ್ಬಿಟ್ಟಿದ್ದೆ, ಸಾಂಗ್ಸ್ ಮೇಲೆ ಅವ್ರು ಶೂಟ್ ಮಾಡಿದ್ದೆ. ಅದಾದಮೇಲೆ ವಿಜುವಲ್ಸ್ ಬಂದಮೇಲೆ ಒಂದು ಚಾಲೆಂಜಿಂಗ್ ಆಗೇ ಇತ್ತು. ಸ್ವಲ್ಪ ಆ ವಿಜುವಲ್ಸ್ ಬೇಕಾಗಿರೋ ಮ್ಯೂಸಿಕ್ ಜನರಿಕ್ ಆಗೂ ಮಾಡೋಕ್ಕಾಗಲ್ಲ, ತುಂಬ ಫೋಕ್ ಆಗೂ ಮಾಡೋಕ್ಕಾಗಲ್ಲ. ಇಟ್ಸ್ ಅ ಬ್ಲೆಂಡ್ ಆಫ್ ಅ ಸಿನಿಮ್ಯಾಟಿಕ್ ಫೋಕ್ ಸೌಂಡ್. ಸೊ ಅದನ್ನು ಮಾಡೋಕ್ಕೆ, ಸೌಂಡ್ ತೆಗಿಯೋಕ್ಕೆ ಯು ಹ್ಯಾಡ್ ಟು ಎಕ್ಸ್ಪೆರಿಮೆಂಟ್ ಅಲಾಟ್. ಸ್ವಲ್ಪ ಅನಲೈಸ್ ಮಾಡಿ ಆಮೇಲೆ ಮಾಡಬೇಕಿತ್ತು. ಸೊ ಇಟ್ ವಾಸ್ ಅ ವೆರಿ ಗುಡ್ ಜರ್ನಿ ಆ್ಯಂಡ್ ಥ್ಯಾಂಕ್ಸ್ ಟು ಪ್ರಮೋದ್ ಸರ್. ಥ್ಯಾಂಕ್ಸ್ ಫಾರ್ ಯು. ನನ್ನ ಸಿನಿಮಾ ಇನ್ನೊಂದು ಲೆವೆಲಿಗೆ ತೊಗೊಂಡೋಗಿರೋದಕ್ಕೆ ನಾನು ನಿನಗೆ ಥ್ಯಾಂಕ್ಸ್ ಹೇಳಬೇಕು. ಅಣ್ಣ ಆ್ಯಕ್ಚುಲಿ ಸೌಂಡ್ಸ್ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ, ವೆರಿ ನೈಸ್. ಅವ್ರ ಸ್ಕ್ರೀನ್ ಪ್ರೆಸೆನ್ಸು ಮ್ಯಾಟ್ರ್ ಆಗುತ್ತೆ. ಲೈಕ್ ಅವರು ಸ್ಕ್ರೀನ್ ಪ್ರೆಸೆನ್ಸ್ ನೋಡಿ ನನಗೂ ಏನೋ ಇನ್ಸ್ಪೈರ್ ಆಗುತ್ತೆ ಒಂದು ಮ್ಯೂಸಿಕ್ ಮಾಡೋಕ್ಕೆ. ಸೊ ನನಗೆ ಅವರ ಒಂದು ಪ್ರೆಸೆನ್ಸು ತುಂಬ ಮ್ಯಾಟ್ರ್ ಆಯಿತು. ಅದು 100% ಅಣ್ಣ. ನಾನು ಒಂದು ನಾಟಕನ ಇಲ್ಲಿ ನಾಗೂರ್ಬಾವಿ ಹತ್ರ ಒಂದು ಸರಿ ಬಂದಿದ್ದೆ ಅಣ್ಣ. ನೀನು ಮಾಡ್ತಿದ್ದೆ ಅಂತ ಗೊತ್ತಿಲ್ಲ ಅಣ್ಣ ನನಗೆ. ಸುಮ್ಮನೆ ನಿಂತ್ಕೊಂಡಿದ್ದೆ, ಸ್ಟೇಜಿಂದ ಈಚೆ ಕಡೆನೂ ಆ್ಯಕ್ಟ್ ಮಾಡ್ತಿದ್ದೀರ ಅಣ್ಣ. ನಾನು ಅದು ನೋಡಿದ್ದೀನಿ. ಆ ಸ್ಟೇಜಿಂದ ಆಚೆ ಕಡೆ ಹೋದ್ರೆ ಆ್ಯಕ್ಟ್ ಮಾಡ್ತೀರಾ, ಹಂಗೆ ಬರ್ತೀರಾ, ಎಂಟ್ರಿ ಆಗ್ತೀರಾ. ಸೊ ಅದು ಎಲ್ರಿಗೂ ಈಸಿ ಆಗುತ್ತೆ ಅಂತ ಅವ್ರು ಕೂಡ ಅದನ್ನೇ ಹೇಳಿದ್ರು. ಅದು ತುಂಬ ಈಸಿ ಆಗುತ್ತೆ. ರಂಗಭೂಮಿ ಕಲಿಸ್ಕೊಟ್ಟಿದ್ದೆ ಅಷ್ಟೇ, ಅಲ್ಲ ಅಲ್ಲಿಂದನೇ ಬಂದಿದ್ದು. ಸಾಯೋವರೆಗೂ ಮರೆಯಲ್ಲ ಅದನ್ನು. ಅಂದರೆ ನಾನು ಇವತ್ತಿಗೂ ರಂಗಭೂಮಿ ಮಾಡ್ತಾನೆ ಇದ್ದೀನಿ. ಯಾಕೆ ಮಾಡ್ತೀನಿ ಅಂದರೆ ನಾನು ಆಗಲೇ ಹೇಳಿದ್ನಲ್ಲ, ಅಂದರೆ ಕಲಿಕೆಗೆ ಜಾಗ ಇರೋದು ರಂಗಭೂಮಿ. ಅದನ್ನು ಕಲ್ತಿದ್ದನ್ನು ಹೊರಗಡೆ ಹಾಕೋಕ್ಕೆ ಸಿನಿಮಾ, ಸೀರಿಯಲ್ಲು ಅಥವಾ ಬೇರೆ ಬೇರೆ ಮಾಧ್ಯಮಗಳು. ಬಟ್ ಕಲಿಯೋಕ್ಕೆ ಜಾಗ ಇರೋದು ರಂಗಭೂಮಿ. ಸೊ ಐ ವಿಲ್ ಆಲ್ವೇಸ್ ಬಿ ದರ್. ಅಣ್ಣ ನಾನು ಇನ್ನೊಂದು ಯಾರೋ ಹೇಳಿದ್ದು ಕೇಳ್ಪಟ್ಟೆ ಅಣ್ಣ,
ದರಾ ಬೇಂದ್ರೆ ಅವ್ರ ಬಗ್ಗೆ ಸುಮಾರು ಒಂದು ಸಾವಿರಾರು ಶೋಗಳು 89 ಶೋ ಆಗಿದೆ. ಇನ್ನೊಂದು 11 ಶೋ ಮಾಡಿದ್ರೆ 100 ಶೋ ಮಾಡ್ತೀವಿ ದರಾ ಬೇಂದ್ರೆ ಅವ್ರ ಬಗ್ಗೆ. ಗಂಗಾವತರಣ ಅಂತೇಳಿ ನಾಟಕ ಸೂಪರಾಗಿ ಬಂದಿದೆ ಅದು. ಅಣ್ಣ ಇದ್ರ ಬಗ್ಗೆ ರಿಸರ್ಚ್ ಎಲ್ಲ ಮಾಡೋದಂತ ಅಲ್ಲಿ ಹೋಗಿ ತಿಳ್ಕೊಂಡು ಮಾಡೋದಂತ. ಬೇಂದ್ರೆ ಪ್ರತಿಷ್ಠಾನಕ್ಕೆ ಹೋಗಿದ್ವಿ, ಬೇಂದ್ರೆ ಅವ್ರ ಬಗ್ಗೆ ಸೆಮಿನಾರ್ ಮಾಡಿದ್ವಿ. ಬೇರೆ ಬೇರೆಯವರಿಂದ ಬೇಂದ್ರೆ ಅವ್ರ ಬಗ್ಗೆ ತಿಳ್ಕೊಂಡು ಅದಾದಮೇಲೆ ಆ ನಾಟಕನ ರಾಜೇಂದ್ರ ಕಾರಂತ್ ಅವ್ರು ಬರೆದು ಅವರೇ ನಿರ್ದೇಶನ ಮಾಡಿದ್ದು. ಸೊ ಅಷ್ಟು ರಿಸರ್ಚ್ ಆಗಿದೆ. ಆ್ಯಂಡ್ ಬೇಂದ್ರೆ ಪಾತ್ರ ಮಾಡಿದವನು ಕೂಡ ಬೇಂದ್ರೆ ಪ್ರತಿಷ್ಠಾನಕ್ಕೆ ಹೋಗಿ ಅವ್ರ ಮನೆಯಲ್ಲಿ ಅಲ್ಲೇ ಇದ್ದು, ಧಾರವಾಡದಲ್ಲೇ ಇದ್ದು ಒಂದು 3-4 ದಿನ ಅವ್ರ ವಿಡಿಯೋಗಳನ್ನ ನೋಡಿ ಅವ್ರು ಹೇಗೆ ನಿಂತ್ಕೋತಾರೆ, ಹೇಗೆ ಮಾತಾಡ್ತಾರೆ, ಅವ್ರ ಸ್ಟೈಲ್ ಹೇಗಿದೆ ಅದನ್ನೆಲ್ಲ ಪ್ರಾಕ್ಟೀಸ್ ಮಾಡ್ಕೊಂಡು ಬಂದು ಮಾಡಿದ್ದು. ಅಷ್ಟು ಶೋಗಳು ಅವನೇ ಮಾಡಿದ್ರು. ಇನ್ನು ಮುಂದೆನೂ ಅವನೇ ಮಾಡ್ತಾನೆ. ಅಣ್ಣ ಒಟ್ಟಾರೆ ಇವರಿಬ್ಬರಿಗೆ ನಿಮ್ಮ ಕಡೆಯಿಂದ ಒಂದು ವಿಶೇಷ ನಾನೇನು ಹೇಳಬೇಕಾಗಿಲ್ಲ. ಅವ್ರ ಪರಿಶ್ರಮ ಅವ್ರಿಗೆ ಪ್ರತಿಫಲ ಕೊಟ್ಟಿದೆ ಇವತ್ತು. ಆ್ಯಂಡ್ ಎಲ್ಲರೂ ಆಚೆ ಬಂದಾಗ ಮ್ಯೂಸಿಕ್ ಬಗ್ಗೆ ಮಾತಾಡ್ತಿದ್ದಾರೆ. ಫಸ್ಟ್ ಸಾಂಗ್ ನಾವು ಈ ಸಿನಿಮಾದ ಇನ್ವಿಟೇಷನ್ ಅಂತ ಏನು ಹೇಳ್ತೀವಿ ಅದನ್ನು ಬಿಟ್ಟಿದ್ದೆ ಇವ್ರು ಬರೆದಿರೋ ಲಿರಿಕ್ಸಿಂದ. ಸೊ ಆ ಲಿರಿಕ್ಸೇ ಇವತ್ತು ಜನರನ್ನ ಥಿಯೇಟ್ರಿಗೆ ಕರ್ಕೊಂಡ್ಬರ್ತಾರೆ. ಸೊ ಇವರಿಬ್ಬರ ಬಿಗ್ಗೆಸ್ಟ್ ಸಪೋರ್ಟ್ ಈ ಸಿನಿಮಾಗಿದೆ. ಆ್ಯಂಡ್ ಹೇಳ್ತೀವಲ್ಲ ಯಾವತ್ತು ಟೀಮ್ ವರ್ಕ್ ಅಂತ, ಈ ಟೀಮಲ್ಲಿ ಬರೀ ಪ್ರಮೋದ್ ಶೆಟ್ಟಿ ಒಬ್ಬನೇ ಇಲ್ಲ, ಇವರೆಲ್ಲ ಸೇರಿದ್ದಕ್ಕೆ ಜಲಂಧರ ಸಿನಿಮಾ. ನಿರ್ಮಾಪಕರು, ನಿರ್ದೇಶಕರು ಅಥವಾ ರೈಟರು ಎಷ್ಟು ಮುಖ್ಯನೋ ಅಷ್ಟೇ ಒಬ್ಬ ಮ್ಯೂಸಿಕ್ ಡೈರೆಕ್ಟ್ರು, ಒಬ್ಬ ಲಿರಿಕ್ ರೈಟರ್ ಕೂಡ ಮುಖ್ಯ. ಆ ಸಿನಿಮಾದ ಇನ್ವಿಟೇಷನ್ ಸಾಂಗ್ ಯಾವತ್ತು ಅದನ್ನು ಕರ್ಕೊಂಬರೋದಕ್ಕೆ ನಮ್ಗೆ ತಾಕತ್ತಿರುವಂಥದ್ದು ಲಿರಿಕ್ಸು ಮತ್ತು ಮ್ಯೂಸಿಕ್ ಡೈರೆಕ್ಟರ್ಗೆ. ಸೊ ಆ ಕೆಲಸನ ಅದ್ಭುತವಾಗಿ ಮಾಡಿದ್ದಾರೆ. ಆ್ಯಂಡ್ ಜನ ಇವತ್ತು ಥಿಯೇಟ್ರಿಗೆ ಬರ್ತಿದ್ದಾರೆ ಅಂದರೆ ಇವರಿಬ್ಬರೇ ಕಾರಣ. ಸೊ ಥ್ಯಾಂಕ್ಸ್ ಫಾರ್ ದಟ್. ಥ್ಯಾಂಕ್ ಯು ಸೋ ಮಚ್ ಸರ್, ಇಷ್ಟೊತ್ತವರೆಗೂ ನಮ್ಮ ಜೊತೆಗೆ ಇದ್ದಿದ್ದಕ್ಕೆ. ಹಾಗೆ ಇನ್ನು ಹಲವಾರು ಪ್ರಾಜೆಕ್ಟ್ಗಳಿಗೆ ಇಬ್ಬರಿಗೂ ಸಿಗಲಿ, ಇನ್ನೂ ಹೆಚ್ಚಿನದಾಗಿ ಹೆಸರು ಮಾಡಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು.